ಸೊ ನಮಸ್ಕಾರ ಸ್ನೇಹಿತರೆ, ಟೆಕ್ ಪಾರ್ಕ್ ಕನ್ನಡಗೆ ನಿಮ್ಮೆಲ್ಲರ ಸುಸ್ವಾಗತ. ಸೊ ಇವತ್ತು ನಾವು ನೋಡೋಣ ಗೂಗಲ್ ಮೇಲೆ ನಮ್ಮ ಬಿಸ್ನೆಸ್ ನ ಯಾವ ತರ ರಿಜಿಸ್ಟರ್ ಮಾಡಬಹುದು. ನೀವು ಒಂದು ವೇಳೆ ಬಿಸ್ನೆಸ್ ಮಾಡ್ತಾ ಇದ್ರೆ, ನಿಮ್ಮ ಒಂದು ಪರ್ಟಿಕ್ಯುಲರ್ ಶಾಪ್ ಇದ್ರೆ, ಆ ಶಾಪ್ ನ ಗೂಗಲ್ ಮ್ಯಾಪ್ ಮೇಲೆ ಯಾವ ತರ ರಿಜಿಸ್ಟರ್ ಮಾಡೋದನ್ನ ನಾವು ಇವತ್ತು ನೋಡೋಣ. ಯಾವ ತರ ರಿಜಿಸ್ಟರ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ಪೂರ್ತಿಯಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ನ ನೋಡೋಣ. ಸೊ ಬನ್ನಿ, ನೀವು ಒಂದ್ ವೇಳೆ ಮಾಡ್ತಾ ಇದ್ರೆ ಬಿಸ್ನೆಸ್ ನ, ಈ ಸ್ಟೆಪ್ ನ ಫಾಲೋ ಮಾಡಿ ನಿಮ್ಮ ಬಿಸ್ನೆಸ್ ನ ಗೂಗಲ್ ಮೇಲೆ ರಿಜಿಸ್ಟರ್ ಮಾಡಿ ಅಥವಾ ಗೂಗಲ್ ಮ್ಯಾಪ್ ಮೇಲೆ ರಿಜಿಸ್ಟರ್ ಮಾಡಿ. ಸೊ ಇವಾಗ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಇರುತ್ತೆ ಅಂತ ಪೂರ್ತಿಯಾಗಿ ನೀವು ಮೇಲೆ ಸ್ಕ್ರೀನ್ ಮೇಲೆ ನೋಡಬಹುದು. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ನ, ಈ ತರ ಪ್ರೊಸೆಸ್ ನ ಫಾಲೋ ಮಾಡಿ. ಸೊ ಫಸ್ಟ್ ಆಫ್ ಆಲ್ ನಾವು ಏನ್ ಮಾಡ್ಕೊಳ್ಳೋಣ, ಗೂಗಲ್ ಮ್ಯಾಪ್ ನ ಓಪನ್ ಮಾಡೋಣ. ನಾವೇನ್ ಮಾಡೋದು, ಗೂಗಲ್ ಮ್ಯಾಪ್ ನ ಫಸ್ಟ್ ಓಪನ್ ಮಾಡೋಣ. ಗೂಗಲ್ ಮ್ಯಾಪ್ ಓಪನ್ ಮಾಡೋಣ. ಗೂಗಲ್ ಮೇಲೆ ಬಿಸ್ನೆಸ್ ನ ರಿಜಿಸ್ಟರ್ ಮಾಡೋಕೆ ಗೂಗಲ್ ಮ್ಯಾಪ್ ನ ಓಪನ್ ಮಾಡ್ತಾ ಇರೋದು ನಾವಿವಾಗ. ಅಂಡ್ ಗೂಗಲ್ ಮ್ಯಾಪ್ ಇವಾಗ ಓಪನ್ ಆಯ್ತು. ಸೊ ನೋಡಿ, ಇವಾಗ ರೈಟ್ ಸೈಡ್ಗೆ ಒಂದು ಪ್ರೊಫೈಲ್ ಕಾಣ್ತಾ ಇದೆ ನಂದು. ರೈಟ್ ಸೈಡ್ಗೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡೋಣ. ರೈಟ್ ಸೈಡ್ಗೆ ಪ್ರೊಫೈಲ್ ಮೇಲೆ ಕ್ಲಿಕ್ ಆದ್ಮೇಲೆ ಸೊ ಇಲ್ಲಿ ಈ ತರ ಒಂದು ಕಾಣುತ್ತೆ ನೋಡಿ. ಮೇಲ್ಗಡೆ KRK ಎಂಪೈರ್ ಅಂತ ಕಾಣ್ತಾ ಇದೆ. KRK empire @gmail.com ಅಂತ ಬರ್ತದೆ. ಸೊ ಅದ್ರ ಕೆಳಗಡೆ ಕೆಲವೊಂದು ಆಪ್ಷನ್ಸ್ ಇದೆ. ಸೊ ಲಾಸ್ಟ್ಗೆ ಬಂದಾಗ ಇಲ್ಲಿ ಲಾಸ್ಟ್ ನಿಂದ ಫೋರ್ತ್ ಆಪ್ಷನ್ ಕಾಣ್ತಾ ಇದೆ ನಿಮಗೆ ನೋಡಿ. ಆಡ್ ಯುವರ್ ಬಿಸ್ನೆಸ್ ಅಂತ ಕ್ಲಿಕ್ ಮಾಡಿ. ಆಡ್ ಯುವರ್ ಬಿಸ್ನೆಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಆಡ್ ಯುವರ್ ಬಿಸ್ನೆಸ್ ಮೇಲೆ ಕ್ಲಿಕ್ ಮಾಡಿರೋದು ನಾನು. ಸೊ ಇವಾಗ ನೋಡಿ, ಇವಾಗ ನಾನು ಇಲ್ಲಿ ಆಡ್ ಯುವರ್ ಬಿಸ್ನೆಸ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲೊಂದು ಪೇಜ್ ಓಪನ್ ಆಯ್ತು, ಗೂಗಲ್ ಅಂತ. ಗೆಟ್ ಯುವರ್ ಬಿಸ್ನೆಸ್ ಡಿಸ್ಕವರ್ಡ್ ಆನ್ ಗೂಗಲ್ ಸರ್ಚ್. ಸೊ ಗೆಟ್ ಯುವರ್ ಬಿಸ್ನೆಸ್ ಡಿಸ್ಕವರ್ಡ್ ಆನ್ ಗೂಗಲ್ ಸರ್ಚ್ ಅಂದ್ರೆ ಯಾರೇ ಒಂದು ನಮ್ಮ ಒಂದು ಪರ್ಟಿಕ್ಯುಲರ್ ಶಾಪ್ ಅಥವಾ ಬಿಸ್ನೆಸ್ ಹೆಸರು ಗೂಗಲ್ ಮೇಲೆ ಸರ್ಚ್ ಮಾಡಿದ್ರೆ ಸೊ ಈ ಒಂದು ಡೈರೆಕ್ಟ್ ಆಗಿ ಮ್ಯಾಪ್ ಏನಿರುತ್ತಲ್ಲ, ಮ್ಯಾಪ್ ನಲ್ಲೂ ಶೋ ಆಗುತ್ತೆ. ಅಂಡ್ ಅದೇ ರೀತಿ ಗೂಗಲ್ ಸೈಟ್ ನಲ್ಲಿ ಅಂದ್ರೆ ಕ್ರೋಮ್ ಎಂಜಿನ್ ನಲ್ಲಿ, ಗೂಗಲ್ ಕ್ರೋಮ್ ಎಂಜಿನ್ ನಲ್ಲಿ ಸರ್ಚ್ ಆಗುತ್ತೆ ನಮ್ಮ ಬಿಸ್ನೆಸ್ ನ ಹೆಸರು ಸರ್ಚ್ ಮಾಡಿದ್ರೆ. ಸೊ ಇವಾಗ ನಾವು ನಮ್ಮ ಬಿಸ್ನೆಸ್ ನ ಹೆಸರು ಇಲ್ಲಿ ರಿಜಿಸ್ಟರ್ ಮಾಡೋಣ. ಯಾವ ರೀತಿ ಅಂತ ನೋಡಿ, ಬಿಸ್ನೆಸ್ ನೇಮ್, ನಮ್ಮ ಬಿಸ್ನೆಸ್ ನೇಮ್ ಏನಂತ ನಾವು ಇವಾಗ ಇಲ್ಲಿ ರಿಜಿಸ್ಟರ್ ಮಾಡೋಣ. ಟೆಕ್ ಪಾರ್ಕ್ ಕನ್ನಡ ಅಂತ ನಾವು ರಿಜಿಸ್ಟರ್ ಮಾಡೋಣ. TCS ಟೆಕ್ ಪಾರ್ಕ್ KNNAD ಕನ್ನಡ. ಓಕೆ, ನಾವು ಟೆಕ್ ಪಾರ್ಕ್ ಕನ್ನಡ ಬಿಸ್ನೆಸ್ ನೇಮ್, ಕ್ರಿಯೇಟ್ ಬಿಸ್ನೆಸ್ ನೇಮ್ ಬಿಸ್ನೆಸ್ ವಿತ್ ದಿಸ್ ನೇಮ್ ಅಂತ ಬರ್ತಾ ಇದೆ, ಟೆಕ್ ಪಾರ್ಕ್ ಕನ್ನಡ. ಇವಾಗ ನಾವು ಕಂಟಿನ್ಯೂ ಮಾಡೋಣ. ಸೊ ನೋಡಿ, ಸ್ಕ್ರೀನ್ ಮೇಲೆ ನೀವು ಪೂರ್ತಿಯಾಗಿ ಟೆಕ್ ಪಾರ್ಕ್ ಕನ್ನಡ ನಾವು ಕಂಟಿನ್ಯೂ ಮಾಡ್ತಾ ಇರೋದು. ಇವಾಗ ಕಂಟಿನ್ಯೂ ಮಾಡಿ ಇವಾಗ. ಸೊ ಇಲ್ಲಿ ನೋಡಿ, ಲೋಕಲ್ ಸ್ಟೋರ್ ಇದೆ, ಆನ್ಲೈನ್ ರಿಟೇಲ್ ಇದೆ, ಅಥವಾ ಸರ್ವಿಸ್ ಬಿಸ್ನೆಸ್ ಇದೆ. ನಾವು ಏನ್ ಮಾಡೋಣ ಇವಾಗ, ಆನ್ಲೈನ್ ರಿಟೇಲ್ ಅಂತ ಸರ್ಚ್ ಇದು ಮಾಡ್ಬಿಡೋಣ. ಓಕೆ, ಆನ್ಲೈನ್ ರಿಟೇಲ್, ಲೋಕಲ್ ಸ್ಟೋರ್, ಇವೆಲ್ಲ ಆಪ್ಷನ್ಸ್ ಇಲ್ಲಿ ಅವೈಲೇಬಲ್ ಇದೆ. ಈ ಮೂರು ಆಪ್ಷನ್ ಸೆಲೆಕ್ಟ್ ಮಾಡ್ಬೋದು. ಇವನ್ ಸರ್ವಿಸ್ ಬಿಸ್ನೆಸ್ ಅಂತ ಸೆಲೆಕ್ಟ್ ಮಾಡ್ಬೋದು. ಸೊ ಇವೆಲ್ಲ ಆಪ್ಷನ್ಸ್ ನಾವು ಇದು ಮಾಡ್ಬೋದು, ನಾವು ಇವಾಗ ರಿಜಿಸ್ಟರ್ ಮಾಡ್ಬೋದು. ಸೊ ಇವಾಗ ನಾನು ನೆಕ್ಸ್ಟ್ ಮಾಡ್ತೇನೆ. 2 ಆಪ್ಷನ್ ಸೆಲೆಕ್ಟ್ ಮಾಡಿದ್ದೀನಿ ಇವಾಗ, ಆನ್ಲೈನ್ ರಿಟೇಲ್ ಪ್ಲಸ್ ಲೋಕಲ್ ಸ್ಟೋರ್ ಪ್ಲಸ್ ಸರ್ವಿಸ್ ಬಿಸ್ನೆಸ್. ಓಕೆ, ನಾನು ಎರಡೇ ಆಪ್ಷನ್ ಸೆಲೆಕ್ಟ್ ಮಾಡ್ತಿರೋದು ಇವಾಗ. ಆನ್ಲೈನ್ ರಿಟೇಲ್, ನಿಮ್ಮ ಯಾವುದೇ ಒಂದು ನೀವು ಯಾವ್ದು ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ರಲ್ಲ ಆ ಸರ್ವಿಸ್ ನ ಸೆಲೆಕ್ಟ್ ಮಾಡ್ಬೋದು. ಆನ್ಲೈನ್ ಸೇಲ್ ಮಾಡ್ತಾ ಇದ್ರೆ ಆನ್ಲೈನ್ ರಿಟೇಲ್ ಅಂತ ಸೆಲೆಕ್ಟ್ ಮಾಡಿ. ಅದರ್ವೈಸ್ ಲೋಕಲ್ ಸ್ಟೋರ್ ಅಂದ್ರೆ ಲೋಕಲ್, ನಾರ್ಮಲ್ ಆಗಿ ಲೋಕಲ್ ಸ್ಟೋರ್ ಏನಿರುತ್ತಲ್ಲ ನಿಮ್ಮ ಪರ್ಟಿಕ್ಯುಲರ್ ಏರಿಯಾದಲ್ಲಿ, ಸೊ ಅದು ಸ್ಟೋರ್ ಇದ್ರೆ ಆ ಸ್ಟೋರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡೈರೆಕ್ಟ್ ಆಗಿ ಲೋಕಲ್ ಸ್ಟೋರ್ ಅಂತ. ಸೊ ಇವಾಗ ನಾನು ಸೆಲೆಕ್ಟ್ ಮಾಡ್ತಿರೋದು ಲೋಕಲ್ ಸ್ಟೋರ್ ಪ್ಲಸ್ ಆನ್ಲೈನ್ ರಿಟೇಲ್, ಜಸ್ಟ್ ಬಿಕಾಸ್ ಆಫ್ ನಾನು ನಿಮ್ಗೆ ಹೇಳೋಕ್ಕೋಸ್ಕರ ಇದನ್ನ ಸೆಲೆಕ್ಟ್ ಮಾಡ್ತಿರೋದು ಇವಾಗ. ಸೊ ನೆಕ್ಸ್ಟ್ ಮಾಡಿ ಇವಾಗ. ನೆಕ್ಸ್ಟ್ ಆದ್ಮೇಲೆ ನಮ್ಮ ಬಿಸ್ನೆಸ್ ವೆಬ್ಸೈಟ್, ಒಂದ್ ವೇಳೆ ನಿಮ್ಮ ಬಿಸ್ನೆಸ್ ವೆಬ್ಸೈಟ್ ಇದ್ರೆ ನೀವು ಬಿಸ್ನೆಸ್ ವೆಬ್ಸೈಟ್ ನ ಆಡ್ ಮಾಡಬಹುದು. ಅದರ್ವೈಸ್ ನಾವು ಸ್ಕಿಪ್ ಮಾಡೋಣ ಇದಕ್ಕೆ. ಸೊ ಇವಾಗ ನನ್ನ ಬಿಸ್ನೆಸ್ ವೆಬ್ಸೈಟ್ ಇಲ್ಲ, ನಾನು ಇದಕ್ಕೆ ಸ್ಕಿಪ್ ಮಾಡ್ತಾ ಇರೋದು ನೋಡಿ. ಸ್ಕಿಪ್ ಆಯ್ತಾ ಇವಾಗ, ಇದು ಸ್ಕಿಪ್ ಆಯ್ತು. ಬಿಸ್ನೆಸ್ ಕ್ಯಾಟಗರಿ, ನಮ್ದು ಕ್ಯಾಟಗರಿ ಏನಿರೋದು ಬಿಸ್ನೆಸ್ ಕ್ಯಾಟಗರಿ ಟೆಕ್ನಾಲಜಿ. ಓಕೆ, ಅದರ್ವೈಸ್ ನಾವೇನ್ ಮಾಡೋಣ, ಗ್ಯಾಜೆಟ್ಸ್, GAD ಗ್ಯಾಜೆಟ್ಸ್ ನಲ್ಲಿ ಸೆಲೆಕ್ಟ್ ಮಾಡೋಣ. ಓಕೆ, ಗ್ಯಾಜೆಟ್ ಬರ್ತಾ ಇಲ್ಲ, ಏನ್ ಮಾಡೋಣ, ಟೆಕ್ನಾಲಜಿ ಯಾವ್ದಾದ್ರು ಸರ್ಚ್ ಮಾಡೋಣ. ಎಲೆಕ್ಟ್ರಾನಿಕ್ಸ್ ಅಂತ ಸೆಲೆಕ್ಟ್ ಮಾಡೋಣ. ನಾವು ಎಲೆಕ್ಟ್ರಾನಿಕ್ಸ್ ಅಂತ ನಾರ್ಮಲ್ ಆಗಿ ಸೆಲೆಕ್ಟ್ ಮಾಡೋಣ. ಎಲೆಕ್ಟ್ರಾನಿಕ್ಸ್ ಎಕ್ಸೆಸರೀಸ್. ಓಕೆ, ಎಲೆಕ್ಟ್ರಾನಿಕ್ಸ್ ಹೋಲ್ಸೇಲರ್ ಅಂತ ಸೆಲೆಕ್ಟ್ ಮಾಡೋಣ. ಓಕೆ, ಎಲೆಕ್ಟ್ರಾನಿಕ್ಸ್ ಹೋಲ್ಸೇಲರ್. ಓಕೆ, ನಾರ್ಮಲ್ ಆಗಿ ಜಸ್ಟ್ ಸೆಲೆಕ್ಟ್ ಮಾಡ್ತಾ ಇರೋದು ಎಲೆಕ್ಟ್ರಾನಿಕ್ಸ್ ಹೋಲ್ಸೇಲರ್ ಅಂತ, ಜಸ್ಟ್ ಬಿಕಾಸ್ ಆಫ್ ನಿಮಗೆ ಹೇಳೋಕ್ಕೋಸ್ಕರ ಸೆಲೆಕ್ಟ್ ಮಾಡ್ತಾ ಇರೋದು. ಇವಾಗ ನಾವು ಸ್ಟ್ರೀಟ್ ಅಡ್ರೆಸ್ ಅಂತ ಹಾಕೋಣ. ನಮ್ಮ ಒಂದು ಬ್ಯಾಂಗಲೂರು ANGA ಬ್ಯಾಂಗ್ಳೂರ್. ಓಕೆ, ನಿಮ್ಮ ಒಂದು ಪರ್ಟಿಕ್ಯುಲರ್ ಯಾವುದೇ ಒಂದು ಲೊಕೇಶನ್ ಇರಲಿ, ಆ ಲೊಕೇಶನ್ ನ ನೀವು ಸೆಲೆಕ್ಟ್ ಮಾಡ್ಬೋದು. ನಾವು ಇಲ್ಲಿ ಸ್ಟ್ರೀಟ್ ಅಡ್ರೆಸ್ BNGBA ಬ್ಯಾಂಗ್ಳೂರು. ನಾವು ಏನು ಪಿನ್ ಕೋಡ್ ಇಡೋಣ, 560068. ಇದು ಯಾವ ಪಿನ್ ಕೋಡ್ ಅಂತ ನೀವೇ ಗೆಸ್ ಮಾಡಿ. ಓಕೆ, ಸೊ ಇವಾಗ ನಮ್ಮ ಸ್ಟೇಟ್ ಬರ್ತಾ ಇದೆ. ನಮ್ಮ ಸ್ಟೇಟ್ ಯಾವುದು, ಸಿಟಿ ಬಂತು, ನಮ್ಮ ಸ್ಟೇಟ್ ಬಂತು, ಸ್ಟ್ರೀಟ್ ಅಡ್ರೆಸ್ ಬಂತು ಬ್ಯಾಂಗ್ಳೂರ್. ಸ್ಟ್ರೀಟ್ ಅಡ್ರೆಸ್ ನಾವು ಎಲೆಕ್ಟ್ರಾನಿಕ್ ಸಿಟಿ ಅಂತ ಹಾಕೊಳ್ಳೋಣ. ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿ. ಓಕೆ,
ಎಲೆಕ್ಟ್ರಾನಿಕ್ ಸಿಟಿ ಅಂತ ಹಾಕ್ಬಿಟ್ಟಿವಿ ನಾವು ಇವಾಗ. ಸ್ಟ್ರೀಟ್ ಅಡ್ರೆಸ್ ಎಲೆಕ್ಟ್ರಾನಿಕ್ ಸಿಟಿ, ಯಾವುದೇ ಒಂದು ಅಡ್ರೆಸ್ಸಲ್ಲಿ, ಡೋಂಟ್ ವರಿ, ಡಸಂಟ್ ಮ್ಯಾಟ್ರ್. ಬಟ್ ನೀವು ಆ್ಯಡ್ ಮಾಡ್ತಿರುವಾಗ ನೀವು ಬಿಸ್ನೆಸ್ ಅಡ್ರೆಸ್ ಎಕ್ಸಾಕ್ಟ್ ಆಗಿ ಹಾಕಿ, ನಿಮ್ಮ ಬಿಸ್ನೆಸ್ ಅಡ್ರೆಸ್ ಅಂತ ಏನಿರುತ್ತಲ್ಲ ಆ ಅಡ್ರೆಸ್ನ ಹಾಕ್ಬಿಡಿ. ಓಕೆ, ಇವಾಗ ನಾವು ನೆಕ್ಸ್ಟ್ ಮಾಡೋಣ ಇಲ್ಲಿಂದ. ಸೊ ಇವಾಗ ನಾವು ನೆಕ್ಸ್ಟ್ ಮಾಡಿದಾದ್ಮೇಲೆ ನೋಡಿ, ಈಸ್ ದಿಸ್ ಯುವರ್ ಬಿಸ್ನೆಸ್ ಪ್ರತೀಕ್ ಟೆಕ್ ಪಾರ್ಕ್ ನನ್ ಆಫ್ ದಿ ಅಬವ್ ಅಂತ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲೆಲ್ಲ ಆಪ್ಷನ್ ಬರ್ತಾ ಇದೆ 3, ಈಸ್ ದಿಸ್ ಯುವರ್ ಬಿಸ್ನೆಸ್ ಅಂತ. ಸೊ ಇದು ಯಾವುದೇ ನಮ್ಮ ಬಿಸ್ನೆಸ್ ಇಲ್ಲ. ಸೊ ನಾವು ಇವಾಗ ನೆಕ್ಸ್ಟ್ ಮಾಡೋಣ. ಬಿಕಾಸ್ ನಾವು ನ್ಯೂ ರಿಜಿಸ್ಟರ್ ಮಾಡ್ತಿರೋದು. ಇವಾಗ ನಾವು ಮ್ಯಾಪ್ ಕೊಡೋಣ. ಮ್ಯಾಪ್ನಲ್ಲಿ ಒಂದು ಪರ್ಟಿಕ್ಯುಲರ್ ಲೊಕೇಶನ್ನ ನೀವು ಈಸಿಯಾಗಿ ಸೆಲೆಕ್ಟ್ ಮಾಡ್ಬೋದು. ಮ್ಯಾಪ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ನೀವು ಈಸಿಯಾಗಿ ಸೆಲೆಕ್ಟ್ ಮಾಡ್ಬೋದು ನಿಮ್ಮ ಲೊಕೇಶನ್ನ. ನಿಮ್ಮ ಪರ್ಟಿಕ್ಯುಲರ್ ಯಾವ ಪ್ಲೇಸ್ನಲ್ಲಿ ಇದ್ದೀರಲ್ಲ ಆ ಪ್ಲೇಸ್ನಲ್ಲೇ ನೀವು ನಿಂತ್ಕೊಂಡು ನಿಮ್ಮ ಬಿಸ್ನೆಸ್ ಎಲ್ಲಿದೆಯಲ್ಲ ಅಲ್ಲೇ ಒಂದು ನಿಂತ್ಕೊಂಡು ಈ ಪ್ರೊಸೆಸ್ನ ಫಾಲೋ ಮಾಡಿ. ಬಿಕಾಸ್ ಈ ಪ್ರೊಸೆಸ್ನ ಫಾಲೋ ಮಾಡಿದರೆ ನಿಮ್ಮ ಎಕ್ಸಾಕ್ಟ್ ಬಿಸ್ನೆಸ್ ಲೊಕೇಶನ್ ಏನಿರುತ್ತಲ್ಲ ಅಕ್ಯುರೇಟ್ ಆಗಿ ನಿಮಗೆ ಸಿಗುತ್ತೆ. ಅಂದರೆ ಗೂಗಲ್ ಮೇಲೆ ರಿಜಿಸ್ಟರ್ ಮಾಡ್ಬೋದು. ಇವಾಗ ನೆಕ್ಸ್ಟ್ ಮಾಡೋಣ. ಯಾವುದೇ ಒಂದು ನಾನು ಸೆಲೆಕ್ಟ್ ಮಾಡಿ ಡೈರೆಕ್ಟಾಗಿ. ಸೊ ಇವಾಗ ನಮ್ಮ ಮೊಬೈಲ್ ನಂಬರ್ನ ಆ್ಯಡ್ ಮಾಡೋಣ. ಓಕೆ, ಮೊಬೈಲ್ ನಂಬರ್ನ ನೀವು ಆ್ಯಡ್ ಮಾಡಿ. ದಯವಿಟ್ಟು ನೀವು ಒಂದು ಮೊಬೈಲ್ ನಂಬರ್ ಇದ್ದರೆ ನೀವು ಆ್ಯಡ್ ಮಾಡಿ. ಬಿಕಾಸ್ ಯಾರೇ ಒಂದು ಬಿಸ್ನೆಸ್ನ ನಿಮ್ಮ ಶಾಪ್ ಫೈಂಡ್ ಔಟ್ ಮಾಡಿದರೆ ನಿಮಗೆ ಕನೆಕ್ಟ್ ಮಾಡೋಕ್ಕೆ ಮೊಬೈಲ್ ನಂಬರ್ ತುಂಬ ಇಂಪಾರ್ಟೆಂಟ್. ಬಿಕಾಸ್ ನೀವು ಶಾಪ್ನಲ್ಲಿ ಇದ್ದೀರಾ ಇಲ್ವಾ ಅಂತ ಗೊತ್ತಾಗೋಕ್ಕೆ ಒಂದೊಳ್ಳೆ ಎಮರ್ಜೆನ್ಸಿ ಇದ್ದರೆ ಅವ್ರು ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳ್ಬೋದು ನಿಮಗೆ. ಸೊ ಇವಾಗ ನಮ್ಮ ಶಾಪ್ ನಂಬರ್ನ ನಾವು ಎಂಟರ್ ಮಾಡೋಣ. ಓಕೆ, ನಾವು ಶಾಪ್ ನಂಬರ್ ಎಂಟರ್ ಮಾಡ್ತಾ ಇರೋದು ಇವಾಗ. ನೆಕ್ಸ್ಟ್ ಮಾಡೋಣ. ಇವಾಗ OTP ಬರುತ್ತೆ ಶಾಪ್ ನಂಬರ್ಗೆ, ಮೇ ಬಿ ಶಾಪ್ ನಂಬರ್ ಎಂಟರ್ ಆಯಿತು, OTP ಬಂದಿಲ್ಲ. ಗೆಟ್ ನ್ಯೂಸ್ ಆ್ಯಂಡ್ ಟಿಪ್ಸ್ ಅಬೌಟ್ ಇಂಪ್ರೂವ್ ಯುವರ್ ಬಿಸ್ನೆಸ್, ಗೆಟ್ ಇನ್ವಿಟೇಷನ್, ಪಾರ್ಟಿಸಿಪೇಟ್ ಇದೆಲ್ಲ ಸೆಲೆಕ್ಟ್ ಮಾಡಬೇಡಿ, ಅದರ್ವೈಸ್ ಇಗ್ನೋರ್ ಮಾಡಬೇಡಿ. ನಾವು ಈಗ ಇಗ್ನೋರ್ ಮಾಡೋಣ. ಓಕೆ, ಸೊ ಗೆಟ್ ಡಿಸ್ಕವರ್ಡ್ ಬೈ ಪೀಪಲ್ ಇನ್ ಯುವರ್ ಏರಿಯಾ, ಪುಟ್ ಯುವರ್ ಬಿಸ್ನೆಸ್ ಆನ್ ಮ್ಯಾಪ್, ಸ್ಟಾರ್ಟ್ ಕನೆಕ್ಟಿಂಗ್ ವಿತ್ ಯುವರ್ ಕಸ್ಟಮರ್ ಅಕ್ರಾಸ್ ದ ಗೂಗಲ್. ನೋಡಿ, ಇದೆಲ್ಲ ಬೆನಿಫಿಟ್ ಆಗುತ್ತೆ ನೀವು ನಿಮ್ಮ ಒಂದು ಬಿಸ್ನೆಸ್ನ ಗೂಗಲ್ ಮ್ಯಾಪ್ ಮೇಲೆ ಅಥವಾ ಗೂಗಲ್ ಮೇಲೆ ರಿಜಿಸ್ಟರ್ ಮಾಡಿದ್ರಿ. ಸೊ ಈ 2 ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಬೋದು ಅಥವಾ ಇದಕ್ಕೆ ಇಗ್ನೋರ್ ಮಾಡ್ಬೋದು. ನಾವು ನೆಕ್ಸ್ಟ್ ಮಾಡೋಣ ಇವಾಗ. ಸೊ ನೆಕ್ಸ್ಟ್ ಆಯಿತು ನಮ್ಮ ಒಂದು ಆಪ್ಷನ್. ನೆಕ್ಸ್ಟ್ ಆಯಿತು ಇವಾಗ. ಸೊ ಈ ಥರ ಒಂದು ಪ್ರೊಸೆಸ್ನ ಫಾಲೋ ಮಾಡಿ ನಿಮ್ಮ ಬಿಸ್ನೆಸ್ ಗ್ರೋತ್ನ ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಮುಂದೆ ಪ್ರಮೋಷನ್ ಯಾವ ರೀತಿ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ ಪೂರ್ತಿಯಾಗಿ ನಾವು ನೋಡೋಣ. ಸೊ ಇವಾಗ ನೋಡಿ, ಫೋನ್ ಕೋಡ್ ಥ್ರೂ ನಾವು ಈಸಿಯಾಗಿ ವೆರಿಫೈ ಮಾಡ್ಬೋದು. ವೆರಿಫೈ ಲೆಟರ್ ಕೂಡ ಆಪ್ಷನ್ ಇದೆ. ವೆರಿಫೈ ಲೆಟರ್ ಅಂತ ಮಾಡೋಣ ನಾವು. ಓಕೆ, ವೆರಿಫೈ ಲೆಟರ್ ಅಂತ ಆಪ್ಷನ್ ಮಾಡೋಣ. ವೆರಿಫೈ ಲೆಟರ್ ಅಂತ. ಓಕೆ, ಡೈರೆಕ್ಟ್ ಆಗಿ ಬಿಕಾಸ್ ನಾನು ಬಿಸ್ನೆಸ್ ಇಲ್ಲ, ಸೊ ನಾನು ವೆರಿಫೈ ಲೆಟರ್ ಅಂತ ಮಾಡ್ತಾ ಇರೋದು. ಯಾವ ಡೇ ನಿಮ್ಮ ಬಿಸ್ನೆಸ್ ಆನ್ ಇರುತ್ತೆ ಈ ಎಲ್ಲ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೈಮಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೈಮಿಂಗ್ ಏನಿರುತ್ತೆ ಅಂತ ಪೂರ್ತಿಯಾಗಿ ಇರುತ್ತೆ. ಓಪನ್ ಎಟ್ 10 AM ಟು 10 PM. ಸಾರಿ, 24 ಇದೆ. 10 PM ಅಂದರೆ ಏನು ಬರುತ್ತೆ? 22 ಬರುತ್ತೆ. ಓಪನ್ 24 hours ಈ ಥರ ಸೆಟ್ ಮಾಡಿ ನೀವು. ಸೊ ಇದೆಲ್ಲ ಆಯಿತು. ನೋಡಿ, ಈ ಪ್ರೊಸೆಸ್ನ ಫಾಲೋ ಮಾಡಿ ನಿಮ್ಮ ಬಿಸ್ನೆಸ್ನ ಗೂಗಲ್ ಮೇಲೆ ಡಿಸ್ಕವರ್ ಮಾಡಬಹುದು. ನೋಡಿ, ವಿ ಪ್ರೊವೈಡ್ ಲೆಟ್ ಕಸ್ಟಮರ್ ಲೆಟ್ ಮೋರ್ ಅಬೌಟ್ ಯುವರ್ ಆ್ಯಡ್ ಇನ್ ಡಿಸ್ಕ್ರಿಪ್ಷನ್. ಅಂದರೆ ನೋಡಿ, ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಿದ್ರೆ ಬೆನಿಫಿಟ್ ಏನಾಗುತ್ತೆ? ಏನು ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಬೇಕು? ನಿಮ್ಮ ಶಾಪ್ನಲ್ಲಿ ಏನು ಪ್ರಾಡಕ್ಟ್ ಸಿಗುತ್ತೆ, ಏನು ಪ್ರೈಸ್ನಲ್ಲಿ ಸಿಗುತ್ತೆ, ನೀವು ಯಾವ ಥರ ಒಂದು ಡಿಸ್ಕೌಂಟ್ ಕೊಡ್ತೀರಾ, ಇದೆಲ್ಲ ಡಿಸ್ಕ್ರಿಪ್ಷನ್ ಹಾಕ್ಬಿಡಿ. ಬಿಕಾಸ್ ಪರ್ಟಿಕ್ಯುಲರ್ ಆಗಿ ಒಂದು ಯಾವುದೇ ಒಂದು ಕಸ್ಟಮರ್ ಸರ್ಚ್ ಮಾಡ್ತಾ ಇದ್ರೆ ನಿಮ್ಮ ಒಂದು ಬಿಸ್ನೆಸ್ನ, ನೀವು ಈಸಿಯಾಗಿ ಅವರಿಗೆ ಗೊತ್ತಾಗ್ಬೋದು ಈ ಶಾಪ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಥರ ಪ್ರಾಡಕ್ಟ್ ಸಿಗುತ್ತೆ ಆ್ಯಂಡ್ ಈ ಥರ ಡಿಸ್ಕೌಂಟ್ನಲ್ಲಿ ಇವರು ಪ್ರೊವೈಡ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಡಿಸ್ಕ್ರಿಪ್ಷನ್ ಶೇರ್ ಮಾಡ್ತಾ ಇರ್ಬೋದು, ಆಫರ್ಸ್ನ ಕೂಡ ಬಿಡ್ತಾ ಇರ್ಬೋದು. ನೀವು ಮುಂದೆ ಬಿಸ್ನೆಸ್ ಒಂದು ವೇಳೆ ಬಿಸ್ನೆಸ್ ರಿಜಿಸ್ಟರ್ ಆದಮೇಲೆ ನಿಮಗೆಲ್ಲ ಈ ಥರ ಒಂದು ಡೀಟೇಲ್ಸ್ನ, ಅಂದರೆ ರಿಜಿಸ್ಟರ್ಡ್ ಆದಮೇಲೆ ನಿಮಗೆ ಗೂಗಲ್ ಕಡೆಯಿಂದನೇ ಕೆಲವೊಂದು ಕೂಪನ್ಸ್ ಬರುತ್ತೆ ಅಥವಾ ಪ್ರಮೋಷನ್ ಮಾಡೋಕ್ಕೆ ಫ್ರೀಯಾಗಿ ಕ್ಯಾಶ್ ಬರುತ್ತೆ. ಅಂದರೆ ಈ ಥರ ರಿವಾರ್ಡ್ಸ್ ಬರುತ್ತೆ. ರಿವಾರ್ಡ್ಸ್ ಅಂದರೆ ಪ್ರಮೋಟ್ ಮಾಡೋಕ್ಕೆ, ಆ್ಯಡ್ಸೆನ್ಸ್ ಮೇಲೆ ಪ್ರಮೋಟ್ ಮಾಡೋಕ್ಕೆ ನಿಮಗೆ ಕೆಲವೊಂದು ಕ್ಯಾಶ್ ಬರುತ್ತೆ. ಸಮ್ ಅಮೌಂಟ್ ಆಫ್ ಕ್ಯಾಶ್ ಬರುತ್ತೆ ನಿಮಗೆ. ಸೊ ಅದೆಲ್ಲ ಪ್ರೊಸೆಸ್ ಮುಂದೆ ಇರೋ ಪ್ರೊಸೆಸ್ ಇದೆ. ಸೊ ಇವಾಗೆಲ್ಲ ಇವಾಗ ನಾನು ಹೇಳ್ತಿರೋದು ನಿಮಗೆ ಯಾವ ಥರ ರಿಜಿಸ್ಟರ್ ಮಾಡ್ಬೋದು ಅಂತ. ಸೊ ನೋಡಿ, ವಿ ಪ್ರೊವೈಡ್ ಬೆಸ್ಟ್ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಸ್, ವಿ ಪ್ರೊವೈಡ್ ಬೆಸ್ಟ್ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಸ್. ಓಕೆ, ಇದೆಲ್ಲ ಸೆಲೆಕ್ಟ್ ಮಾಡಿ. ಈ ಥರ ಜಸ್ಟ್ ನಾರ್ಮಲ್ ಆಗಿ ಹೇಳ್ತಿರೋದು. ದೆನ್ ಇದೆಲ್ಲ ಆಯ್ತು ಇವಾಗ. ಸೊ
ಸೊ ನಾವು ಫೋಟೋ ಆ್ಯಡ್ ಮಾಡೋದನ್ನು ಮರಿಬೇಡಿ. ಫೋಟೋ ಸರಿಯಾಗಿ ನಿಮ್ಮ ಶಾಪ್ ಫೋಟೋ ಆ್ಯಡ್ ಮಾಡೋದು ಮರಿಬೇಡಿ. ಫಸ್ಟ್ ಆಫ್ ಆಲ್ ನಿಮ್ಮ ಶಾಪ್ ಫೋಟೋ ಆ್ಯಡ್ ಮಾಡಿ, ದೆನ್ ಸ್ಟ್ರೀಟ್ ಇರುತ್ತಲ್ಲ ಸ್ಟ್ರೀಟ್ ಫೋಟೋ ಆ್ಯಡ್ ಮಾಡಿ. ಸ್ಟ್ರೀಟ್ ಅಂದರೆ ರೋಡ್ ಇರುತ್ತಲ್ಲ, ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಈ ಥರ ಹೋಗೋ ರೋಡ್ ಇರುತ್ತಲ್ಲ, ಆ ಒಂದು 2 ಸೈಡ್ನ ಫೋಟೋ ಆ್ಯಡ್ ಮಾಡಿ. ಅದರ್ವೈಸ್ ನೀವು ವಿಡಿಯೋ ಆಪ್ಷನ್ ಕೂಡ ಇದ್ದಿರ್ಬೋದು, ಬಂದಿದೆ ಇವಾಗ ಇನ್ನೂ ವಿಡಿಯೋ ಆಪ್ಷನ್, ಸೊ ಅದು ಕೂಡ ಆ್ಯಡ್ ಮಾಡ್ಬೋದು. ನಾನು ಆ್ಯಡ್ ಮಾಡ್ತಾ ಇಲ್ಲ ನೋಡಿ. ಇವಾಗ ಅಷ್ಟು ನಾನು ಹೇಳಿದ್ವಲ್ಲ ಕ್ಯಾಶ್ ಕೊಡುತ್ತೆ ಅಂತ, ಕ್ರೆಡಿಟ್ ಕೊಡುತ್ತೆ ಅಂತ ನೋಡಿ. ಕ್ಲೈಮ್ ಯುವರ್ 20,000 ಅಡ್ವರ್ಟೈಸಿಂಗ್ ಕ್ರೆಡಿಟ್ ಅಂತ ಗೂಗಲ್ ನಿಮಗೆ ಕೊಡುತ್ತೆ. ಯಾಕೆ ಕೊಡುತ್ತಪ್ಪ ಅಂದರೆ ಪ್ರಮೋಟ್ ಮಾಡೋಕ್ಕೆ, ನಿಮ್ಮ ಬಿಸ್ನೆಸ್ನ ಪ್ರಮೋಟ್ ಮಾಡೋಕ್ಕೆ ಗೂಗಲ್ ನಿಮಗೆ ಅಮೌಂಟ್ ಕೊಡುತ್ತೆ. ಇಷ್ಟು ಅಮೌಂಟ್ ನಿಮಗೆ ಕೊಡುತ್ತೆ. ಸೊ ನಮಗೆ ಬೇಕಾಗಿಲ್ಲ, ನಾವು ಇದಕ್ಕೆ ಸ್ಟೀಪ್ ಮಾಡೋಣ. ನಿಮ್ಗೆ ಬೇಕಾದರೆ ನೀವು ಕ್ಲೈಮ್ ಮಾಡ್ಬೋದು. ಕ್ಲೈಮ್ ಮಾಡೋದಾದಮೇಲೆ ಈಸಿಯಾಗಿ ನೀವು ನಿಮ್ಮ ಬಿಸ್ನೆಸ್ನ ಪ್ರಮೋಟ್ ಮಾಡ್ಬೋದು ಈ ಅಮೌಂಟ್ನಲ್ಲಿ. ಈ ಅಮೌಂಟ್ನ ಡೈರೆಕ್ಟಾಗಿ ಫ್ರೀಯಾಗಿ ಸಿಗೋಲ್ಲ, ನೀವು ಕೆಲವೊಂದು ಅಮೌಂಟ್ ಆ್ಯಡ್ ಮಾಡಿದರೆ ಅಲ್ಲಿ ಡಿಸ್ಕೌಂಟ್ ಸಿಗ್ತಾ ಇರುತ್ತೆ. ಇಷ್ಟು ಕ್ಯಾಶ್ ಬ್ಯಾಕ್ ಬರ್ತಾ ಇರುತ್ತೆ ಈ ಥರ. ಓಕೆ, ಸೊ ಇವಾಗ ಇದು ಸ್ಕಿಪ್ ಮಾಡಿ. ಇವಾಗ ಯುವರ್ ಅಡ್ರೆಸ್ ವಿಲ್ ಬಿ ವಿಸಿಬಲ್ ಒನ್ಸ್ ವೆರಿಫೈಡ್ ಆದಮೇಲೆ 100% ಆಗಿ ವೆರಿಫೈ ಆಗುತ್ತೆ. ಯುವರ್ ಬಿಸ್ನೆಸ್ ವಿಸಿಬಲ್ ನೋಡಿ ಈ ಥರ. ಸೊ ನೋಡಿ ಈ ಥರ ಒಂದು ಕಾಣುತ್ತೆ. ಟೆಕ್ ಪಾರ್ಕ್ ನೋಡಿ ಕಾಣ್ತಲ್ಲ, ಗೂಗಲ್ ಬಿಸ್ನೆಸ್. ನಾನು ಹೇಳಿದ್ನಲ್ಲ, ಗೂಗಲ್ ಮೇಲೆ ರಿಜಿಸ್ಟರ್ ಮಾಡಿದರೆ ಒಂದು ವೇಳೆ ಯಾರೇ ಒಂದು ಸರ್ಚ್ ಮಾಡಿದರೆ ನಮ್ಮ ಬಿಸ್ನೆಸ್ ಈ ಥರ ವೆರಿಫೈ ಆದಮೇಲೆ ಈ ಥರ ಕಾಣುತ್ತೆ ನೋಡಿ. ನಿಮ್ಮ ಒಂದು ಬಿಸ್ನೆಸ್ನ ಆ್ಯಡ್ ಮಾಡಬೇಕಂದ್ರೆ ಗೂಗಲ್ ಮೇಲೆ, ಸೊ ಈ ಥರ ಪ್ರೊಸೆಸ್ನ ಫಾಲೋ ಮಾಡಿ ಈಸಿಯಾಗಿ ಗೂಗಲ್ ಮೇಲೆ ನೀವು ನಿಮ್ಮ ಬಿಸ್ನೆಸ್ನ ಶೋ ಮಾಡ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ, ಇನ್ಫಾರ್ಮೇಷನ್ ಸರಿಯಾಗಿ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅದೇ ರೀತಿ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರೇ ಇದ್ದರೂ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರಿಗೆ ಕಂಪ್ಲೀಟಾಗಿ ಪ್ರೊಸೆಸ್ನ ಹೇಳ್ಕೊಡಿ, ಯಾವ ಥರ ಒಂದು ಬಿಸ್ನೆಸ್ನ ಗೂಗಲ್ ಮೇಲೆ ರಿಜಿಸ್ಟರ್ ಮಾಡ್ಬೋದು ಅಂತ. ಗೂಗಲ್ ಮ್ಯಾಪ್ನಲ್ಲೂ ಬರುತ್ತೆ, ಈವನ್ ಗೂಗಲ್ ಮೇಲೂ ಕೂಡ ಈ ಬಿಸ್ನೆಸ್ನ ಶೋ ಆಗುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್.